ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಟೊಮ್ಟೊ ಬಾತ್ ಮಾಡಬೇಕು ಅಂದ್ಕೊಂಡಿದ್ವಿ. ಒಂದು 20 ಜನಕ್ಕೆ. ಇಲ್ಲಿ 5 ಕೆ ಜಿಗೆ ಏನೇನು ಬೇಕೋ ಟೊಮ್ಟೊ ಬಾತಿಗೆ ಎಲ್ಲ ತರಕಾರಿ ತೊಗೊಂಡಿದ್ವಿ. ಬೆಳ್ಳುಳ್ಳಿ ಪೇಸ್ಟು, ಟೊಮ್ಟೊ ಹಣ್ಣು ಮತ್ತು ಪುದೀನ ಸೊಪ್ಪು ಕೂಡ ತೊಗೊಂಡಿದ್ವಿ. ಕನಿಷ್ಠ ಅಂದರೆ ಅವು ಒಂದು 5 ತೊಗೊಂಡಿದ್ವಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಎಣ್ಣೆ, ಸಾಸಿವೆ, ಕರಿಬೇವು ಹಾಕ್ಕೊಂಡಿದ್ವಿ. ಒಂದು ಸ್ವಲ್ಪ ಜೀರಿಗೆ ಮತ್ತು ನೋಡಿ ಈಗ ಜೀರಿಗೆ ಹಾಕ್ಕೊತಾ ಇದ್ದೀವಿ. ಇಲ್ಲಿ ಎಣ್ಣೆ ಒಂದು 4-5 ಸ್ಪೂನ್ ಆದರೆ ಸಾಕು, ಇಲ್ಲಾಂದರೆ 1/4 kg ಅಂತ ಅಂತಾರಲ್ಲ ಆ ಥರ ಹಾಕ್ಕೋಬೇಕು. 5 kg ಇದು ಟೊಮ್ಟೊ ಬಾತ್ ಮಾಡ್ತಿರೋದು. ಲವಂಗ ಟೇಸ್ಟ್ ಇರಲಿ ಅಂತ ಹಾಕ್ತಿದ್ದಾರೆ, ಲವಂಗ ಹಾಕ್ಕೊತಿದ್ವಿ ನೋಡಿ. ಇದು ಕಟ್ಟಿಗೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಏಲಕ್ಕಿ. ಒಂದು 5 ಜನಕ್ಕೆ ಅಂದರೆ ಮಾಡ್ತಿರೋದು 5 kg, ಒಂದು 20 ಜನಕ್ಕೆ ಅಷ್ಟು ಆಗುತ್ತೆ ನಮ್ಮ ಪ್ರಕಾರ. ನೋಡಿ, ಈರುಳ್ಳಿ, ದಪ್ಪ ಈರುಳ್ಳಿ ಅಮ್ಮಮ್ಮಂದು ಒಂದು ಅರ್ಧ kg ಅಷ್ಟು ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆಲ್ರೆಡಿನೇ. ಆಮೇಲೆ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊತ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಒಲೆ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ತುಂಬ ಚೆನ್ನಾಗೂ ಇತ್ತು ಟೇಸ್ಟು. ಸ್ವಲ್ಪ ಉಸಿರು ಕಟ್ಕೊಂಡು ಮಾತಾಡ್ತೀನಿ ಅಂತ ಕೆಲವ್ರು ಹೇಳ್ತಾರೆ, ಬಟ್ ಹೌದು ನಿಜ. ಅಂದರೆ ಅವಸರವಾಗಿ ಹೇಳಿಬಿಡ್ತೀನಿ. ನನಗೆ ಭಯ, ಸ್ವಲ್ಪ ಹೇಗೆ ಮಾತಾಡ್ತೀನೇನೋ ಅನ್ನೋಷ್ಟು ಭಯ. ಅದಕ್ಕೆ ಆ ಥರ ಉಸಿರು ಕಟ್ಕೊಂಡು ಮಾತಾಡ್ತೀನಿ. ನೋಡಿ, ಇಲ್ಲಿ ಸೊಪ್ಪು ಅಂದರೆ ಮೆಂತೆ, ಪುದೀನ ಸೊಪ್ಪು 2 ಹಚ್ಚಿಟ್ಕೊಂಡು, ಕನಿಷ್ಠ ಅಂದರೆ 5 ಎಸಿಡು ತೊಗೊಂಡಿದ್ವಿ. ನೈಟೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ಬೆಳಗಿನ ಜಾವ ನಾವು 5 ಗಂಟೆಗೆ ಆರಂಭ ಮಾಡ್ತಿರೋದು. ಇವತ್ತು ತುಂಬ ನಿಯರ್ ದಿನ ಮಾಡಿದ್ದಿದ್ದು, ವರ್ಷ ದಿನ. ಬಟ್ ನಾನು ಬ್ಲಾಗ್ ಬಿಡ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ರುಬ್ಕೊಂಡಿರೋದು ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಸಾಲ ಐಟಮ್ಸು ಏನೇನು ಬೇಕೋ ಅದೆಲ್ಲ ರುಬ್ಬಿಟ್ಕೊಂಡಿರೋದು. ಮಸಾಲ ಐಟಮ್ಸ್ ಅಂದರೆ ಕಾಯಿ ಏನೂ ಇಲ್ಲ, ಅದಕ್ಕೆ ತಕ್ಕಂತೆ ಏನೇನು ಬೇಕು, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಸೊಪ್ಪು, ಹಸ್ರುಗಾಯಿ ಅಷ್ಟು ರುಬ್ಬಿಟ್ಕೊಂಡಿರೋದು. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡಿದ್ದಾರೆ ನಮ್ಮ ದೊಡ್ಡಮ್ಮ. ಪಕ್ಕ ಫ್ರೆಂಡ್ಸಿಗೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ನಿಯರ್ ದಿನ ಮಾಡಿದ್ದಿದ್ದು ಅವತ್ತು. ಹೊರಗಡೆ ಬೆಳಗಿನ ಜಾವ ಎದ್ದು ಮಾಡಿರೋದು ಒಂದು ಕಡೆ ಖುಷಿ, ಇನ್ನೊಂದು ಸೌದೆ ಒಲೆ ಮಾಡ್ತಿರೋದು. ಅದು ಟೌನ್ಗಳಲ್ಲಿ ಸಿಗಲ್ಲ, ಆದರೂ ಹುಡುಕಿ ತಂದು ಮಾಡ್ತಿರೋದು. ಇಲ್ಲಿ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಮೆಣ್ಸಿನ್ಕಾಯಿನೇ ಆ್ಯಡ್ ಮಾಡಿರೋದ್ರಿಂದ ಖಾರನ ಸ್ವಲ್ಪ ನೋಡಿ ಮಿತವಾಗಿ ಹಾಕಬೇಕು. ಟೊಮ್ಟೊ ಹಣ್ಣು ರುಬ್ಬಿ ಹಚ್ಕೊಳೋದ್ಕಿಂತ ಹಾಗೆ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಇಲ್ಲ ಸ್ವಲ್ಪ ರುಬ್ಬಿ ಹಾಕ್ಕೊಂಡ್ರು ನಡೆಯುತ್ತೆ, ಅಂದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ದೊಡ್ಡಮ್ಮ ಹೇಳ್ತಿದ್ರು. ತುಂಬ ಚೆನ್ನಾಗಿರುತ್ತೆ, ಅಂದರೆ ರುಬ್ಬಿ ಹಾಕ್ಕೋಬೇಕು. ನಾನು ಎಂದೂ ಅಷ್ಟು ಜನಕ್ಕೆಲ್ಲ ಅಡುಗೆ ಮಾಡಿಲ್ಲ, ಬಟ್ ಇವ್ರು ಮಾಡ್ತಿರೋದೆ. ಅಂದರೆ ಅವ್ರ ಅನುಭವಗಳು ಹೇಳ್ತಾ ಇರ್ತಾರಲ್ಲ, ನಮಗಾದ್ರೆ ಅಷ್ಟೊಂದು ಅನುಭವ ಇರಲ್ಲ. ಹತ್ತಿರ ಕೊಟ್ಟು ಹೇಳ್ತೀನಲ್ವ, ಸೊ ಅದು ನನಗೆ ಧ್ವನಿ ಉಸಿರು ಕಟ್ಟದ ಆ ಥರ ಫೀಲ್ ಆಗುತ್ತೆ. ನನಗೆ ಅಷ್ಟೊಂದು ಎಡಿಟಿಂಗ್ ಬಗ್ಗೆ ಐಡಿಯಾನೂ ಇಲ್ಲ, ಸೊ ಅದಕ್ಕೆ ಹಂಗೆ ಅನಿಸುತ್ತೆ ನನ್ನ ಪ್ರಕಾರ. ತಕ್ಕಷ್ಟು ಉಪ್ಪು ಹಾಕ್ತಿದ್ದಾರೆ ನೋಡಿ ನಮ್ಮ ದೊಡ್ಡಮ್ಮ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ಬೇಕು, ಅಂದರೆ ಎಣ್ಣೆ ಮೇಲೆ ತೇಲೋವರೆಗೂ. ನೋಡಿ, ಇಲ್ಲಿ ಎಣ್ಣೆ ತುಂಬ ಚೆನ್ನಾಗಿ ತೇಲ್ತಾ ಇದೆ. ರೋಡ್ ಸೈಡ್ ಮನೆ ಇರೋದ್ರಿಂದ ಸ್ವಲ್ಪ ಅವಾಗವಾಗ ವೆಹಿಕಲ್ಸ್ ಬರುತ್ತೆ. ಏನೇ ಅಂದರೂ ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೇ. ನಾನು ಯಾವಾಗ ವಾಯ್ಸ್ ಕೊಡಬೇಕಂತಲೇ ಗೊತ್ತಾಗಲ್ಲ, ಯಾಕಂದರೆ ಯಾವಾಗಲೂ ವೆಹಿಕಲ್ ಅಡ್ಡಾಡ್ತಾನೆ ಇರುತ್ತೆ, ಅದರ ಸೌಂಡ್ ಅಂತೂ ಪಕ್ಕ ಇರುತ್ತೆ. ಅದಕ್ಕೆ ನನಗೆ ಅನಿಸುತ್ತೆ ಚೆನ್ನಾಗಿ ಮಸಾಲೆ ಕುದಿಯೋವರೆಗೂ ಅದನ್ನು ಬಿಡಬೇಕು. ಈ ಗ್ಯಾಸಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಒಲೆ ಮಾಡೋದು ಹಳೆ ರೀತಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಅದು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ. ಇಲ್ಲಿ ನೋಡಿ, ಇದು 1 kg ಹಿಡಿಯುವಷ್ಟು ಪಾತ್ರೆ ತೊಗೊಂಡಿದ್ದಾರೆ. ಇದರಲ್ಲಿ 5 kg ಅಕ್ಕಿ ತೊಗೊತಿದ್ದಾರೆ. ಇಲ್ಲಿ 5 kg ಅಕ್ಕಿ ತೊಗೊತಿದ್ದಾರೆ. ಅಳತೆ ಅಂದರೆ ಅದು ನೀರೂ ಅಷ್ಟೇ 5 ಅದರಲ್ಲಿ ಎಷ್ಟು ತೊಗೊಂಡಿತ್ತು ಅಷ್ಟು ನೀರು ಹಾಕ್ತಾರೆ. ಚೆನ್ನಾಗಿ ಆಗ್ಲೇ ತೊಳೆದ್ಬಿಟ್ಟು ಹಾಕ್ತಿರೋದು. ಅದನ್ನು ನೆನೆಸು ಇಟ್ಟು ಒಂದು 5 ನಿಮಿಷ ಆ ಥರ ಏನೂ ಬಿಟ್ಟಿಲ್ಲ. ನೋಡಿರಿ ಹೆಂಗಿದೆ ಪರಿಮಳ. ಅಂತೂ ನಾನು ಮಾಡಬೇಕಾದ್ರೆ ವಿಡಿಯೋ ತುಂಬ ಚೆನ್ನಾಗಿ ಬರ್ತಿತ್ತು, ತಿಂದಾಗೂ ಅಷ್ಟೇ ಪರಿಮಳ ಇತ್ತು. ನಿಜ ತುಂಬ ಚೆನ್ನಾಗಿತ್ತು. ನೋಡಿ, ಹಾಕ್ತಾ ಇದೆ, ಘಮ ಅಂತಿತ್ತು. ನೋಡಿ, ಮಸಾಲೆ ಐಟಮ್ಸ್ ಎಲ್ಲ ಹೇಗೆ ಬಿಟ್ಕೊಂಡಿದೆ ಅಲ್ವಾ, ಸೂಪರ್ ಅಲ್ಲ, ತುಂಬ ಚೆನ್ನಾಗಿದೆ. ಟೊಮ್ಟೊ ಬಾತ್ ಅನ್ನೋದಕ್ಕಿಂತ ಬಿರಿಯಾನಿನೇ ಅನಿಸ್ತಿತ್ತು, ಅಷ್ಟು ಟೇಸ್ಟಿಯಾಗಿತ್ತು, ಅಷ್ಟು ಚೆನ್ನಾಗೂ ಇತ್ತು. ಅದರಲ್ಲೂ ಒಲೆ ಸೌದೆಯಿಂದ ಮಾಡಿರೋದನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಜ ಸಕ್ಕತ್ತು ಟೇಸ್ಟಾಗಿತ್ತು. ಇನ್ನೇನು ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ. ನೋಡಿ, ಆಲ್ರೆಡಿ ಆಗಿದೆ. ಈ ಥರ ಅಂದಾಗ ಒಂದ್ಸರಿ ಇದು ಒಲೆ ಮಾಡತ್ತಿರೋದ್ರಿಂದ ನೋಡ್ತಿರ್ಬೇಕು ಆಗಾಗ. ನೋಡಿ, ಆಗೋಯ್ತು ಟೊಮ್ಟೊ ಬಾತ್ ಅಲ್ವಾ, ತುಂಬ ಚೆನ್ನಾಗಿದೆ.
ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ.